ರಾಜ್ಯದಲ್ಲಿ ಜ್ಯುವೆಲರಿ ದರೋಡೆ ಪ್ರಕರಣ ಮುಂದುವರಿತಾ ಇದೆ. ತುಮಕೂರಿನಲ್ಲಿ ಹಾಡ ಹಗಲೇ ಚಿನ್ನದಂಗಡಿ ದರೋಡೆ ಮಾಡಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ದಾಖಲಾಗಿ ತನಿಖೆ ನಡೀತಾ ಇದೆ. ಶಿರಾ ತಾಲೂಕಿನ ಕಳ್ಳಂಬೆಳ್ಳದ ಬೆಂಚೆ ಗೇಟ್ ಬಳಿಯಲ್ಲಿ ಘಟನೆ ಸಂಭವಿಸಿತ್ತು. ಜಗದಾಂಬ ಚಿನ್ನದ ಅಂಗಡಿಯಲ್ಲಿ ದರೋಡೆಕೋರರು ಹಾಡು ಹಗಲೇ ದರೋಡೆ ಮಾಡಿದ್ರು. ಜೀಪ್ನಲ್ಲಿ ಬಂದಂತಹ 4 ಜ್ಯುವೆಲರಿಯಲ್ಲಿ ದರೋಡೆ ಮಾಡಿದ್ರು. ಜ್ಯುವೆಲರಿ ಮಾಲೀಕನ ಮುಖಕ್ಕೆ ಖಾರದ ಪುಡಿ ಎರಚಿ ದರೋಡೆ ಮಾಡಿದ್ದಾರೆ. 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ದರೋಡೆ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ 3:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ರಾಜಸ್ಥಾನದ ಗ್ಯಾಂಗು ಬಂದು ದರೋಡೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇತ್ತ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳು ತನಿಖೆಗೆ ಮುಂದಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಚಿನ್ನದಂಗಡಿಗಳ ದರೋಡೆ ಪ್ರಕರಣ ಈಗ ಮತ್ತೆ ಮುಂದುವರಿತಾ ಇರುವಂಥದ್ದು. ಹೀಗಾಗಿ ಚಿನ್ನದಂಗಡಿ ಮಾಲೀಕರು ಈಗ ಭಯ ಪಡುವಂತಹ ವಾತಾವರಣ ನಿರ್ಮಾಣ ಆಗಿದೆ.